ದೊಡ್ಡ ಸಿಟಿಯ ಮಧ್ಯಭಾಗದಲ್ಲಿರುವ ಒಂದು ಸಣ್ಣ ಹಳ್ಳಿಯ ಕತೆ. ಈ ನಗರವು ಸುಮಾರು 3000 ವರ್ಷಗಳಷ್ಟು ಹಿಂದಿನದ್ದು. ಸುಮಾರು 250 ವರ್ಷಗಳ ಹಿಂದೆ ಕುದಾ ಎಂಬ ಬುಡಕಟ್ಟು ಜನಾಂಗ ಜಿಡ್ಡಾಗೆ ಬಂದು ನೆಲೆಸಿತ್ತು. ಆ ನಂತರ ಜಿಡ್ಡಾ ನಗರವು ಪ್ರಸಿದ್ಧ ಸ್ಥಳವಾಗಿ ಮಾರ್ಪಟ್ಟಿತು. ಈ ನಗರವು ಸಮುದ್ರದ ದಡದ ಮೇಲಿರುವ ಕಾರಣ ಮೀನುಗಾರಿಕೆಯಲ್ಲಿ ಮುಖ್ಯ ವ್ಯಾಪಾರ ವಹಿವಾಟು ಆಗಿದ್ದಂಥ ಸ್ಥಳವಾಗಿತ್ತು. ನಿಮ್ಮ ಅಭಿಮಾನಿ ಇವತ್ತು ನಾಳೆನೋ ಬಿದ್ದೋಗೋ ಕಟ್ಟಡನ ಹೇಗೆ ಕಾಪಾಡ್ಕೊಂಡಿದ್ದಾರೆ ಅಂತ ನೋಡಿ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಸರ ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಈ 4 ಅಂತಸ್ತಿನ ಕಟ್ಟಡವನ್ನು ನೋಡಿ ಸರಿಯಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಸೆಂಟ್ರಲ್ಲಿ ಬಂದು ಮರದ ವುಡ್ ಪೀಸ್ಗಳನ್ನು ಈಗ ಈ ಹಳ್ಳಿಯನ್ನು ಹಿಸ್ಟಾರಿಕಲ್ ಪ್ಲೇಸ್ ಎಂದು ಗುರುತಿಸಿ ಪ್ರವಾಸೋದ್ಯಮ ಬೆಳೆದು ನಿಂತಿದೆ. ಈ ಹಳ್ಳಿಯ ಬಗ್ಗೆ ನಾನು ಹೇಳಿರೋದು 100ರಲ್ಲಿ 0.0% ಅಷ್ಟೇ. ಇನ್ನು 99% ತುಂಬಾ ಇದ್ದಾವೆ. ಇನ್ನೂ ಸೌದಿ ಅರೇಬಿಯಾದ ಬಗ್ಗೆ ವಿಡಿಯೋಗಳನ್ನು ಮಾಡಬೇಕಾದ್ರೆ ಕಮೆಂಟ್ ಮಾಡಿ. ಹೀಗೆ ನೋಡಿದ್ರಲ್ಲ, ಈ ದೊಡ್ಡ ಕಟ್ಟಡಗಳ ಮಧ್ಯೆನೇ ಇರೋದು ಆ ಹಳ್ಳಿ.